ಮಗಳ ಭವಿಷ್ಯದ ಚಿಂತೆಯಲ್ಲಿ ಒಂದು ದಿನವೂ ತಡೆಯಲಾರದೆ ಬೆಳಗಾಗುತ್ತಿದ್ದಂತೆ ಶಾಲೆಯಲ್ಲಿದ್ದ ಕೇಶವಮೂರ್ತಿಯನ್ನು ತೋಟಕ್ಕೆ ತಕ್ಷಣವೇ ಬರಲು ತಿಳಿಸಿದರು ಚಂದ್ರಶೇಖರ್ ಹೆಗಡೆ. ತೋಟದ ಹುಡುಗ ಕೇಳಿದ ತಕ್ಷಣ ತಿಂಡಿಯೂ ತಿನ್ನದೆ ಓಡಿ ಬಂದವನನ್ನು ಕಲಾಮಂಟಪದಲ್ಲೇ ಕೂರಿಸಿ ಕುಡಿಬಾಳೆಯಲ್ಲಿ ಬಿಸಿ ಬಿಸಿಯಾದ 6-7 ಇಡ್ಲಿ ಚಟ್ನಿ ಹಾಕಿ ತಂದುಕೊಟ್ಟರು. ಬೇಡ ಬೇಡವೆನ್ನುತ್ತಲೇ 5 ನಿಮಿಷಗಳಲ್ಲೇ ತಿಂದು ಮುಗಿಸಿದವನಿಗೆ ಮತ್ತಷ್ಟು ತರಲು ಒಳ ನಡೆದರು. ಅದೇ ಸಮಯಕ್ಕೆ ಬಾಳೆ ಎಲೆ ಕತ್ತರಿಸಿಕೊಂಡು ಹೋಗಲು ಬಂದ ಮುಕ್ತಾಳಿಗೆ ಕಲಾಮಂಟಪದಲ್ಲಿ ಕೂತಿದ್ದ ಮೂರ್ತಿಯನ್ನು ಕಂಡು ಸಂತೋಷವಾಯಿತು. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮುಕ್ತಾ ಅಂದವನ ಕಣ್ಣಲ್ಲಿ 100 ಕಾಮನಬಿಲ್ಲು. ಬಹಳ ದಿನಗಳ ನಂತರ ತನ್ನ ಪ್ರಿಯತಮೆಯ ದರ್ಶನ ಮೂರ್ತಿಗೆ ಅಪರಿಮಿತ ಸಂತೋಷವನ್ನು ತಂದಿತ್ತು. ಅವಳನ್ನು ಬಾಚಿ ತಬ್ಬಿಕೊಂಡು ತನ್ನ ಇಷ್ಟು ದಿನಗಳ ಆಸೆ, ಕನಸು, ದುಗುಡ, ದುಮ್ಮಾನ ಎಲ್ಲ ಹೇಳಿಕೊಳ್ಳುವ ಬಯಕೆ ಧುಮ್ಮಿಕಿತ್ತು. ತನ್ನನ್ನು ತಾನು ಕಷ್ಟಪಟ್ಟು ನಿಯಂತ್ರಿಸಿಕೊಂಡ. ಕಂಗ್ರಾಟ್ಸ್, ಗಂಡು ಒಪ್ಪಿಗೆ ಆಯ್ತಂತೆ. ಯಾವಾಗ ಮದುವೆ ಊಟ ಹಾಕಿಸ್ತಿ? ಹಸ್ತಲಾಘವ ಕೊಟ್ಟ. ಮುಕ್ತಾಳ ಕಣ್ಣು ಮೂರ್ತಿಯ ಕಣ್ಣೋಟದಲ್ಲಿ ಏನೋ ಬದಲಾವಣೆ ಗಮನಿಸಿತು. ಇನ್ನು ಬಿಡದೆ ಬಿಗಿಯಾಗಿ ಹಿಡಿದಿದ್ದ ಕೈನ ಸ್ಪರ್ಶ ಹೊಸತೇನೋ ಭಾವ ಸೂಸುತ್ತಿತ್ತು. ಸರ್, ನನ್ನ ಕೈಗೂ ಇಡ್ಲಿ ತಿನ್ನಿಸಿಬಿಟ್ರಿ ಎಂದು ಜೋರಾಗಿ ನಕ್ಕು ಬಿಟ್ಟಳು. ಆ ನಗುವಿಗೆ ಚೆಲುವಿಗೆ ಕಳೆದೇ ಹೋದ ಮೂರ್ತಿ. ತಾನು ಇಷ್ಟಪಡುವ ಕಲಾಮಂಟಪ, ತಂಪಾದ ವಾತಾವರಣ, ಹಚ್ಚ ಹಸಿರಿನ ಮಧ್ಯ ಕೈ ಹಿಡಿದಿರುವ ವನದೇವತೆಯಂತಹ ಪ್ರೇಯಸಿ. ಆಹಾ, ಇದೇ ನಮ್ಮ ಗಾಂಧರ್ವ ವಿವಾಹ. ಇಂದೇ ನಮ್ಮ ದಾಂಪತ್ಯ ಜೀವನಕ್ಕೆ ಮುನ್ನುಡಿಯೇ. ಮನಸ್ಸು ರಾಗೋಲ್ಲಾಸದಿಂದ ಹಾಡತೊಡಗಿತು. ಕೇಶವಮೂರ್ತಿಯ ಯೋಚನಾ ಲಹರಿ ಕತ್ತರಿಸುವಂತೆ. ಅರೆರೆ, ಎದ್ದು ಬಿಟ್ರಾ? ಹೊಸ ಒಬ್ಬೆ ಈಗಷ್ಟೇ ಒಲೆ ಮೇಲಿಂದ ಇಳಿತು. ಬಿಸಿ ಇಡ್ಲಿ ತಂದಿದ್ದೇನೆ, ತಿನ್ನಿ ಬನ್ನಿ ಕೂಗುತ್ತಾ ಬಂದ ಹೆಗಡೆ ಚಿಕ್ಕ ಪಾತ್ರೆ ತುಂಬ ಇಡ್ಲಿ ತಂದಿದ್ದರು. ಬೇಡ ಸರ್, ಹೊಟ್ಟೆ ತುಂಬಿ ಹೋಗಿದೆ. ಸಂತೃಪ್ತ ಮುಖಭಾವದಲ್ಲಿ ಹೆಚ್ಚು ಬಲವಂತ ಮಾಡದೆ ಅಲ್ಲೇ ನಿಂತಿದ್ದ ಮಗಳಿಗೆ ಪಾತ್ರೆ ವಾಪಸ್ ತೆಗೆದುಕೊಂಡು ಹೋಗಲು ತಿಳಿಸಿ, ಹಾಗೆ ಬರ್ತಾ 2 ಲೋಟ ಕಾಫಿ ತಂದು ಬಿಡಮ್ಮ ಅಂದರು. ಹೂಗುಡುತ್ತಾ ಪಾತ್ರೆ ಹಿಡಿದು ಹೊಸ ಹುರುಪಿನಿಂದ ಸೀರೆ ನೆರಿಗೆ ಚಿಮ್ಮಿಸಿ ನಡೆದು ಹೋದಳು ಮುಕ್ತ. ನೋಡಪ್ಪ, ನಿನಗೆ ನಮ್ಮನೆ ವಿಷಯವೆಲ್ಲ ತಿಳಿದೇ ಇದೆ. ಮಾಯ ಮಾಡಿದ ಕೆಲಸಕ್ಕೆ ನಾನು ಇವಳು ಶಾಲೆ ತೊರೆದು ಮನೆಯಲ್ಲೇ ಇರಬೇಕಾಯಿತು. ದೇವರ ದಯೆಯಿಂದ ನಮ್ಮ ಹೊಟ್ಟೆ ಬಟ್ಟೆಗೇನು ತೊಂದರೆ ಆಗಲಿಲ್ಲ. ತೋಟ ಈಗ ಇನ್ನಷ್ಟು ಅಭಿವೃದ್ಧಿ ಮಾಡಿದ್ದೇನೆ. ಇನ್ನು ಈ ಮಕ್ಕಳನ್ನು ಮದುವೆ ಅಂತ ಮಾಡಿ ದಡ ಮುಟ್ಟಿಸೋವರೆಗೂ ಜೀವ ಕೈಯಲ್ಲಿ ಹಿಡಿದುಕೊಂಡಿರಬೇಕು. ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಿನ್ನೆ ಬಂದು ಹೋದ ಹುಡುಗ ನಿಂಗೆ ಚೆನ್ನಾಗಿ ಗೊತ್ತಿದಾನಾ? ನೀನು ಏನೇ ವಿಷಯ ಇದ್ದರೂ ನಿಸ್ಸಂಕೋಚವಾಗಿ ಹೇಳು. ಇದು ಒಂದು ಹೆಣ್ಣು ಮಗುವಿನ ಬಾಳಿನ ಪ್ರಶ್ನೆ. ಗಿಡದ ಬುಡದಲ್ಲಿ ಕೈ ತೊಳೆದು ಬಂದ ಮೂರ್ತಿ ದೃಢವಾಗಿ, ನೋಡಿ ಸರ್, ನನಗೆ ಗೊತ್ತಿರುವುದೆಲ್ಲ ಹಂಚಿಕೊಳ್ಳುತ್ತೇನೆ. ನಿಮ್ಮಗಳನ್ನು ಅವನಿಗೆ ಕೊಡೋದು ಬಿಡೋದು ನಿಮ್ಮಿಷ್ಟ ಹೇಳಲು ಶುರು ಮಾಡಿದ. ರಾಯಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಪ್ರಸಿದ್ಧವಾದ ಶಾಲೆ. NRI ಉದ್ಯಮಿಯ ಸಹಯೋಗದಲ್ಲಿ ಆಡಳಿತ ಪಕ್ಷದ ರಾಜಕಾರಣಿಯೊಬ್ಬರು ನಡೆಸುತ್ತಿರುವ ಈ ಶಾಲೆ ಅಕ್ಕಪಕ್ಕದಲ್ಲಿದ್ದ ಕ್ರಿಶ್ಚಿಯನ್ ಮಿಷನರಿ ಕಾನ್ವೆಂಟುಗಳಿಗೆ ಸೆಡ್ಡು ಹೊಡೆಯುವಂತೆ ಇತ್ತು. ಮಾಂಟೆಸರಿ KG ತರಗತಿಯಿಂದ 12ನೇ ತರಗತಿಯವರೆಗೂ ಇಲ್ಲಿ ಓದಲು ಅವಕಾಶವಿತ್ತು. ದಪ್ಪ ಕಲ್ಲಿನ ಅತ್ಯಾಕರ್ಷವಾದ ಬಣ್ಣಗಳ ಗಟ್ಟಿಮುಟ್ಟಾದ ದೊಡ್ಡ ಕಟ್ಟಡ ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆಯಿಂದ ಅತೀವ ಶ್ರೀಮಂತವಾಗಿ ರೂಪುಗೊಂಡಿತ್ತು. ಗೇಟಿನ ವಿನ್ಯಾಸದಿಂದ ಹಿಡಿದು ಆಡಿಟೋರಿಯಂವರೆಗೂ ದೇಶದ ಪ್ರಮುಖ ಆರ್ಕಿಟೆಕ್ಟ್ಗಳು ವಿಭಿನ್ನವಾಗಿ ಕೆಲಸ ಮಾಡಿದ್ದರು. ಸೂರ್ಯನ ಅತಿದೊಡ್ಡ ಪ್ರತಿಕೃತಿ ಶಾಲೆಯ ಮುಂಭಾಗದಲ್ಲಿ ಸ್ವಾಗತ ಕೋರುತ್ತಿತ್ತು. 3-4 ಗೇಟುಗಳಲ್ಲಿ ಶಾಲೆಯ ನಂತರ ಮಕ್ಕಳನ್ನು ಕರೆದುಕೊಂಡು ಹೋಗಲು ಬರುವ ಪೋಷಕರಿಗೆ ಕೂರಲು ವ್ಯವಸ್ಥೆ ಮಾಡಲಾಗಿತ್ತು. ಕಾರು ನಿಲ್ಲಿಸಲು ಬೇರೆಯದೇ ಪಾರ್ಕಿಂಗ್ ವ್ಯವಸ್ಥೆ ಸಮರ್ಥವಾಗಿ ಮಾಡಿದ್ದರು. ಒಳಾಂಗಣದಲ್ಲಿ ಸ್ವಿಮ್ಮಿಂಗ್ ಪೂಲ್, ಜಿಮ್ಗಳಿದ್ದರೆ ಹೊರಾಂಗಣದಲ್ಲಿ ಫುಟ್ಬಾಲ್, ಕ್ರಿಕೆಟ್ ಆಡಲು ದೊಡ್ಡ ದೊಡ್ಡ ಮೈದಾನಗಳು, ಪುಟ್ಟ ಮಕ್ಕಳಿಗೆ ಸುಂದರವಾದ ಪಾರ್ಕ್, ಆಟದ ಸಲಕರಣೆಗಳು, ಅಪೂರ್ವ ಪುಸ್ತಕಗಳ ರಾಶಿ ಇದ್ದ ಲೈಬ್ರರಿ, ಹೈಸ್ಕೂಲ್ ಮಕ್ಕಳ ಮೇಲಿನ ಕ್ಲಾಸುಗಳಿಗೆ ಓಡಾಡಲು ಲಿಫ್ಟ್ಗಳು, ಪ್ರತಿ ಕ್ಲಾಸ್ ರೂಮ್ನಲ್ಲೂ ACಗಳು, ಲೈಬ್ರರಿಗಳಲ್ಲಿ ಅತಿ ವೇಗದ ಇಂಟರ್ನೆಟ್ ಸಂಪರ್ಕ ಇರುವ ಕಂಪ್ಯೂಟರ್ಗಳು, ವೆಜ್ ನಾನ್ ವೆಜ್ ಬೇರೆಯಾಗಿದ್ದು ಕೆಫೆ, ಕಾಫಿ ಡೇ, ನೆನಪಿಸುವಂತಿದ್ದ ಕ್ಯಾಂಟೀನ್ಗಳು. ಯುರೋಪ್, ಚೀನಾ, ಜಪಾನ್, ಕೊರಿಯಾ, ಫ್ರಾನ್ಸ್, ನೈಜೀರಿಯಾ, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂನಂತಹ ದೇಶ ವಿದೇಶಗಳ ವಿದ್ಯಾರ್ಥಿಗಳು ಓದುತ್ತಿದ್ದರಿಂದ ಸಹಜವಾಗಿಯೇ ಅಂತಾರಾಷ್ಟ್ರೀಯ ಸೌಲಭ್ಯಗಳು ಹೆಚ್ಚಿದ್ದವು. 5 ಸ್ಟಾರ್ ಹೋಟೆಲ್ಗಳನ್ನು ನಾಚಿಸುವ ಹಾಸ್ಟೆಲ್ಗಳಿದ್ದವು. ಇಷ್ಟೆಲ್ಲ ಇದ್ದ ಮೇಲೆ ಸ್ಕೂಲ್ ಫೀಸು, ಡೊನೇಷನ್ ಹೆಚ್ಚೇ ಇರುವ ವಿಷಯ ಹೇಳಲೇಬೇಕಲ್ವೇ? ಇಂತಿಪ್ಪ ಶಾಲೆ ICSE ಶಿಕ್ಷಣ ಕ್ರಮ ಬೋಧಿಸುತ್ತಾ ವರ್ಷಗಳಿಂದಲೂ ರ್ಯಾಂಕು ಗಳಿಕೆಯಲ್ಲಿ ಮುಂದಿತ್ತು.
ಶೇಕಡಾವಾರು ಫಲಿತಾಂಶ 100ಕ್ಕೆ 100 ಇದ್ದು ಮೊದಲ 2 ರ್ಯಾಂಕ್ಗಳು ಇವರಿಗೆ ಕಟ್ಟಿಟ್ಟ ಬುತ್ತಿ. ಸುಮಾರು 40 ವರ್ಷಗಳ ಇತಿಹಾಸವಿದ್ದ ಶಾಲೆಗೆ ಪ್ರತಿ ಶೈಕ್ಷಣಿಕ ವರ್ಷದ ವರದಿ ಶತಾಯಗತಾಯ ಅತ್ಯುತ್ತಮವಾಗಿ ಇರಲೇಬೇಕಾದ ಅನಿವಾರ್ಯತೆ. ಹೀಗಾಗಿ ಅಧ್ಯಾಪಕರು, ಬೋಧಕೇತರ ಸಿಬ್ಬಂದಿಯ ಮೇಲೆ ಸದಾ ಮ್ಯಾನೇಜ್ಮೆಂಟ್ನ ಕೆಂಪು ಕಣ್ಣು. ಒತ್ತಡದಲ್ಲಿ ಕೆಲಸ ಮಾಡುವುದು ಅವರಿಗೆ ಕಟ್ಟಿಟ್ಟ ಬುತ್ತಿಯೇ ಆಗಿತ್ತು. ಕ್ರಿಯೇಟಿವ್ ಆಗಿ ಯೋಚಿಸುವ ಟೀಚರುಗಳಿಗೆ ಗೌರವ ಹೆಚ್ಚಿದ್ದರೂ ಆಯಾ ವರ್ಷದ ಸಿಲೆಬಸ್ ಬೇಗ ಮುಗಿಸಿ ತನ್ನ ತರಗತಿಗೆ 100% ರಿಸಲ್ಟ್ ತಂದುಕೊಡುವ ಶಿಕ್ಷಕಿಯನ್ನು ವಿಶೇಷವಾಗಿ ಸತ್ಕರಿಸುವ ಸಂಪ್ರದಾಯವಿತ್ತು. ಆ ದಿನ ರಾಯಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಡಿಟೋರಿಯಂನಲ್ಲಿ ಬೋಧಕರು ಮತ್ತು ಬೋಧಕೇತರ ಸಿಬ್ಬಂದಿ ಸೇರಿದ್ದರು. ಅದೊಂದು ಹಾರ್ದಿಕವಾದ ಸಣ್ಣ ರೀತಿಯ ಮೀಟಿಂಗ್ ಆಗಿದ್ದು, ಕೆಲಸಕ್ಕೆ ಸೇರಿದ 3 ವರ್ಷಗಳಲ್ಲೇ ಬಹಳ ಬೇಗ ಜನಪ್ರಿಯತೆ ಗಳಿಸಿಕೊಂಡು ಹೈಸ್ಕೂಲ್ ICSE ಪರೀಕ್ಷೆಯಲ್ಲಿ ಹೆಚ್ಚಿನ ಫಲಿತಾಂಶಕ್ಕೆ ಕಾರಣನಾದ ಕೇಶವಮೂರ್ತಿಗೆ ಅಭಿನಂದನೆ ಹೇಳುವುದು ಇತ್ತು. ಮ್ಯಾನೇಜ್ಮೆಂಟ್ ಕಡೆಯ ಒಂದಿಬ್ಬರು ಜೊತೆಗೆ ವೈಸ್ ಪ್ರಿನ್ಸಿಪಲ್ ಮಾತನಾಡಿ ಹೂಗುಚ್ಛ ಕೊಟ್ಟು ನಂತರ ಮೂರ್ತಿ ತನ್ನ ತರಗತಿಯ ಫಲಿತಾಂಶ ಹೆಚ್ಚಿಸಲು ತಾನು ಅನುಸರಿಸಿದ ಪ್ರಯೋಗಗಳ ಬಗ್ಗೆ ಮುಕ್ತವಾಗಿ ಹಂಚಿಕೊಂಡ. ಪ್ರೈಮರಿ, ಹೈಸ್ಕೂಲ್ವರೆಗಿನ ಟೀಚರ್ಗಳು ಪ್ರಶ್ನೆ ಕೇಳಲಾರಂಭಿಸಿದರು. ಆಯ್ದ ಕೆಲವಕ್ಕೆ ಸೂಕ್ತ ಉತ್ತರ ಕೊಡುತ್ತಿದ್ದ ಮೂರ್ತಿ. ಅದೇ ಸಮಯಕ್ಕೆ ಜೋರಾದ ಚಿತ್ಕಾರ, ಯಾರೋ ಹೊಡೆಯುವ ಸದ್ದು ಜೊತೆಗೆ ಮರದ ಹಲಗೆಯ ಮೇಲೆ ಬಿದ್ದು ಕಿರುಚಿದ್ದು ಕೇಳಿಸಿತು. ಅತ್ತ ಕಡೆ ಧಾವಿಸಿದವರಿಗೆ ಕಂಡಿದ್ದು ಆಡಿಟೋರಿಯಂ ವೇದಿಕೆಯ ಹಿಂಭಾಗ. ಗ್ರೀನ್ ರೂಮ್ಗೆ ಹೋಗುವ ಹಾದಿಯಲ್ಲಿ ಒಂದಷ್ಟು ವಿದೇಶಿ ಹುಡುಗರು ಒಬ್ಬಾತನಿಗೆ ಚೆನ್ನಾಗಿ ಬಾರಿಸುತ್ತಿದ್ದರು. ಆತನನ್ನು ಬಿಡಿಸಿ ಎಲ್ಲರನ್ನೂ ವಿಚಾರಣೆಗೆ ವೇದಿಕೆಯ ಮುಂಭಾಗಕ್ಕೆ ಕರೆತಂದರು. ವೈಸ್ ಪ್ರಿನ್ಸಿಪಾಲ್ರನ್ನು ನೋಡಿ ಹೆದರಿದ ಹುಡುಗನನ್ನು ಸಮಾಧಾನ ಮಾಡಿ ವಿಷಯವೇನೆಂದು ತಿಳಿದುಕೊಂಡರು. ಈ ಬಾರಿಯ 10ನೇ ತರಗತಿ ಪ್ರಶ್ನೆ ಪತ್ರಿಕೆಯೊಂದು ಕೊರಿಯನ್ ಶ್ರೀಲಂಕಾ ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡಿ ದುಡ್ಡು ಹೊಡೆದಿದ್ದನಾತ. ಅದನ್ನೇ ಓದಿಕೊಂಡು ಹೋಗಿದ್ದ ಹುಡುಗರಿಗೆ ಒಂದೇ ಒಂದು ಪ್ರಶ್ನೆಯೂ ಇರದೆ ಅಷ್ಟು ಜನ ಪರೀಕ್ಷೆಯಲ್ಲಿ ಫೇಲಾಗಿ ಬಿಟ್ಟಿದ್ದರು. ದೇಶ ಬಿಟ್ಟು ಓದಲು ಬಂದವರೆಲ್ಲ ಶ್ರೀಮಂತರೇ ಆಗಿರುವುದಿಲ್ಲ. ಸಾಲ ಮಾಡಿ ಬಂದಿರುತ್ತಾರೆ ಅಥವಾ ಆ ದೇಶದ ಸರ್ಕಾರದ ಮರ್ಜಿಗೆ ಒಳಪಟ್ಟಿರುತ್ತಾರೆ. ಅಂತಹವರಿಗೆ ಒಳ್ಳೆಯ ಅಂಕಗಳನ್ನು ತೆಗೆದು ಪಾಸ್ ಮಾಡುವ ಜರೂರತ್ತು ಸ್ವಲ್ಪ ವೀಕ್ ಇದ್ದವರ ಪಾಡು ಕಷ್ಟ. ಕೋಪಗೊಂಡ ವೈಸ್ ಪ್ರಿನ್ಸಿಪಲ್, ಇನ್ನು ಏನೇನು ಕೆಲಸ ನಡೆಸಿದ್ಯಾ? ಎಲ್ಲ ಈಗಲೇ ಹೇಳಿ ಒಪ್ಪಿಕೊಳ್ಳದಿದ್ದರೆ ಕೆಲಸದಿಂದ ತೆಗೆದು ಹಾಕುತ್ತೇನೆ, ಜೊತೆಗೆ ಪೊಲೀಸ್ ಕೊಡುತ್ತೇನೆ ಎಂದಾಗ ತೀರ ಭಯಗೊಂಡಿದ್ದವ ನಿಜ ಬಾಯ್ಬಿಟ್ಟ. ಕೇಳಿದವರಿಗೆಲ್ಲ ಶಾಕ್ ಮೇಲೆ ಶಾಕ್. ತುಂಬ ಪ್ರಾಮಾಣಿಕ, ಸಾಧು ಎಂದುಕೊಂಡ ಬೋಧಕೇತರ ಅಕೌಂಟ್ಸ್ನಿಂದ HR ವಿಭಾಗದವರೆಗೂ ಪ್ರತಿ ಮುಖ್ಯ ಕೆಲಸದ ಜವಾಬ್ದಾರಿ ವಹಿಸಿಕೊಟ್ಟಿದ್ದ ಪ್ರಸನ್ನನೇ ಇದಕ್ಕೆಲ್ಲ ಮೂಲ ಎಂದು ತಿಳಿದು ಬಂದಿತ್ತು. ಕಮಿಷನ್ ತೆಗೆದುಕೊಂಡು ನೈಜೀರಿಯಾ ಮೂಲದ ಹುಡುಗರಿಗೆ ಡ್ರಗ್ಸ್, ಅಶ್ಲೀಲ CDಗಳನ್ನು ಮಾರಿದ್ದು, ಶಾಲೆಯ ಕೆಲವರಿಗೆ ಹೆಚ್ಚಿನ ಬಡ್ಡಿಗೆ ಸಾಲ ಕೊಟ್ಟಿರುವುದು, ಸೈಟು ಮನೆ ಮಾರಿಸಿಕೊಡುವ ಸೈಡ್ ಬಿಸ್ನೆಸ್ಗೆ ಶಾಲೆಯ ಆಫೀಸ್ ಬಳಸಿಕೊಂಡಿದ್ದು, ಅವನಿಗೆದುರಾಗಿ ಮಾತನಾಡಿದವರಿಗೆ ಸ್ಕೂಲಿನಿಂದಲೇ ಕಿಕ್ಔಟ್ ಮಾಡುವ ಭಯ ಇಟ್ಟಿರುವುದು ಇತ್ಯಾದಿ ಪ್ರಸನ್ನನಿಂದ ಅವ್ಯಾಹತವಾಗಿ ನಡೆಯುತ್ತಿತ್ತು ಎನ್ನುವುದು ಅರಿವಾಯಿತು. ಮಾರನೆಯ ದಿನವೇ ಆತನನ್ನು ವಿಚಾರಣೆಗೆ ಒಳಪಡಿಸಿ ಒಂದೇ ವಾರದಲ್ಲಿ ಆಧಾರ ಸಮೇತ ಅವನ ಅಪರಾಧ ರುಜುವಾತುಪಡಿಸಿ ಕೆಲಸದಿಂದಲೇ ತೆಗೆದುಹಾಕಿದ್ದರು. ಇಂತಹವರಿಂದ ಶಾಲೆಗೆ ಕೆಟ್ಟ ಹೆಸರು ಬರುತ್ತದೆ ಎನ್ನುವುದನ್ನು ಪ್ರಿನ್ಸಿಪಾಲ್ ದೃಢಪಡಿಸಿದ್ದರು. 1 ತಿಂಗಳಿನಲ್ಲಿ ಅವನನ್ನು ಮತ್ತೆ ಕೆಲಸಕ್ಕೆ ಸೇರಿಸಿಕೊಳ್ಳುವಂತೆ ಆಯಿತು. ಆ ಕೆಲಸಕ್ಕೆ ಪ್ರಸನ್ನ ಅದೆಷ್ಟೋ ರಾಜಕಾರಣಿಗಳ ಹಿಂದೆ ಅಲೆದಿದ್ದನು. ಯಾವ ವಾಮಮಾರ್ಗ ಅನುಸರಿಸಿದ್ದನೋ ತಿಳಿಯದು. ಆದರೆ ಈ ಬಾರಿ ಯಾವುದೇ ಜವಾಬ್ದಾರಿಯುತ ಕೆಲಸ ಸಿಗದೆ ಬರಿಯ ಕ್ಲರಿಕಲ್ ಪೋಸ್ಟ್ಗೆ ನಿಯುಕ್ತನಾಗಿದ್ದ. ಸುಂದರನಾಗಿದ್ದು, ಚೆನ್ನಾಗಿ ಓದಿಕೊಂಡಿದ್ದು, ಕೆಲಸಕ್ಕೆ ಸೇರಿ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಪಡೆದರೂ ಹೆಚ್ಚಿನ ಹಣಕಾಸಿಗೆ ಆಸೆಗೆ ಎಂತಹ ಕೆಳಮಟ್ಟಕ್ಕೆ ಇಳಿಯಲು ಹೇಸದ ಪ್ರಸನ್ನನಂತಹ ಗೋಮುಖ ವ್ಯಾಘ್ರರು ನಮ್ಮ ಸಮಾಜದಲ್ಲಿ ತುಂಬಿದ್ದಾರೆ. ಕುಟಿಲತೆ ತುಂಬಿಕೊಂಡ ಮನಸ್ಸನ್ನು ಮುಖದಲ್ಲಿನ ಹಾರ್ದಿಕ ನಗು ಮರೆಮಾಚಿ ಒಳ್ಳೆಯನೆಂಬ ಬಿರುದು ಸುಲಭವಾಗಿ ದಯಪಾಲಿಸಿ ಬಿಡುತ್ತದೆ. ಇಂತಹವರಿಂದ ಮೋಸ ಹೋದವರು ಪ್ರತಿಭಟಿಸಲು ಹಣ, ಅಧಿಕಾರ ಇಲ್ಲದಿದ್ದಾಗ ಕಣ್ಣೀರಿಡುವುದೊಂದೇ ಆಯ್ಕೆ. ಮುಖ ನೋಡಿ ಮಣೆ ಹಾಕಬೇಡಿ ಎಂಬ ಹಿರಿಯರ ಮಾತು ಎಷ್ಟು ನಿಜ ನೋಡಿ. ಆ ವಾತಾವರಣ ಸಹಿಸಲಾರದೆ ಶಾಲೆಯಿಂದ ಕೇಶವಮೂರ್ತಿಯೊಂದಿಗೆ ಇನ್ನೂ ಒಂದಷ್ಟು ಶಿಕ್ಷಕಿಯರು ರಾಯಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಬಿಟ್ಟು ಬೇರೆ ಸ್ಕೂಲು ಸ್ಥಳಗಳಿಗೆ ಸೇರಿಕೊಂಡರು. ಕೇಶವಮೂರ್ತಿಯು ಶಿರಸಿಯ ಈ ಶಾಲೆಗೆ ಅತಿ ಕಡಿಮೆ ಸಂಬಳಕ್ಕೆ ಸೇರಿ ಹಳೆಯದೆಲ್ಲ ಹೆಚ್ಚು ಕಡಿಮೆ ಮರೆತು ಬಿಟ್ಟಿದ್ದ. ಮುಕ್ತಾಳ ವಧು ಪರೀಕ್ಷೆಯಿಂದ ಕಹಿ ನೆನಪುಗಳನ್ನು ನೆನಪಿಸಿಕೊಳ್ಳುವಂತಾಯಿತು. ಕೇಶವಮೂರ್ತಿ ಹೇಳಿದ್ದನ್ನೆಲ್ಲ ಕೇಳಿದ ಚಂದ್ರಶೇಖರ್ ಹೆಗಡೆ ಮನೆಯೊಳಗೆ ತೆರಳಿ ಕ್ಷಣವೂ ವ್ಯರ್ಥ ಮಾಡದೆ ಅವರ ಅಣ್ಣನಿಗೆ ಪೋನಾಯಿಸಿ ನಮಗೆ ಈ ಮದುವೆ ಇಷ್ಟವಿಲ್ಲ ಎಂಬುದನ್ನು ತಿಳಿಸಿಬಿಟ್ಟರು. ಕಾರಣ ಕೇಳಿದವನಿಗೆ ಏನೆಂದು ಉತ್ತರಿಸಿದ ಫೋನಿಟ್ಟು ಬಿಟ್ಟರು. ಅಡುಗೆ ಮನೆಯಲ್ಲಿದ್ದ ಹೆಂಡತಿಯ ಬಳಿ ವಿಷಯ ತಿಳಿಸಿ ಮೇಲುದನಿಯಲ್ಲಿ ಚರ್ಚಿಸಿ ಮುಕ್ತಾಳನ್ನು ಮೂರ್ತಿಗೆ ಕೊಡುವ ವಿಷಯ ಗಟ್ಟಿ ಮಾಡಿಕೊಂಡು ಅನಿಸಿಕೆ ಕೇಳುವ ಅಂದರೆ ಅವನೆಲ್ಲಿ ಯಾವಾಗಲೂ ಹೊರಟು ಬಿಟ್ಟಿದ್ದ ಶಾಲೆಗೆ.
ಮೂರ್ತಿಗೆ ತಮ್ಮ ಮಗಳನ್ನು ಕೊಡುವ ಬಗ್ಗೆ ದಂಪತಿಗಳು ನಿರ್ಧರಿಸಿ ಅದನ್ನು ತಮ್ಮ ಅಣ್ಣನಿಗೂ ತಿಳಿಸದ ಮೇಲೆ ಅಲ್ಲಿ ಬೇರೆಯೇ ಪ್ರಹಸನ ಆರಂಭವಾಯಿತು. ವಿಷಯ ತಿಳಿದು ಕೋಪಗೊಂಡ ವಿನಾಯಕ್ ಹೆಗಡೆ ತಮ್ಮ ಬಹುಕಾಲದ ಆತ್ಮೀಯರಾದ ಪ್ರಸನ್ನನ ತಂದೆ ಗಣಪತಿ ಅವರಿಗೆ ಪೋನಾಯಿಸಿ ದುಃಖದಿಂದಲೇ ಮದುವೆ ಪ್ರಸ್ತಾಪ ಮುರಿದಿದ್ದರ ಬಗ್ಗೆ ಹೇಳಿಕೊಂಡರು. ಈರ್ವರ ಹಳೆಯ ಸ್ನೇಹ ಸಂಬಂಧವಾಗಿ ಮುಂದುವರಿಯುವ ಉತ್ಸುಕತೆಗೆ ಮುಳುವಾದ ವಿಷಯ ಏನಿರಬಹುದೆಂದು ಗಣಪತಿ ತಲೆಗೆಡಿಸಿಕೊಂಡರು. ಒಂದೆರಡು ದಿನಗಳ ನಂತರ ತಂದೆಯಿಂದ ವಿಷಯ ತಿಳಿದ ಪ್ರಸನ್ನ ಕೋಪದಿಂದ, ಓಹೋ, ಅವರಿಗೆ ನಾನು ಬೇಡವಂತ, ಆದರ್ಶ ಮಣ್ಣು ಮಸಿ ಅಂದುಕೊಂಡು ಆ ಕೀಳು ಜಾತಿಯವನಿಗೆ ಕೊಡ್ತಾರಂತ ಎಂದು ಹಾರಾಡಿದ. ಯಾರು ಕೀಳು ಜಾತಿಯವ ಕೇಳಿದರು ಗಣಪತಿ. ಅದೇ ನಾವು ಮಾತನಾಡುವಾಗ ಅಲ್ಲಿಗೆ ಬಂದಿದ್ನಲ್ಲ ಒಬ್ಬ ಟೀಚರ್ ಅಂತ, ಅವನೇ, ಕೆಟ್ಟ ಮುಖ ಮಾಡಿಕೊಂಡು ಹೇಳಿದ ಪ್ರಸನ್ನ. ನಮ್ಗ್ಯಾಕೆ ಬಿಡು, ಅವರಿಷ್ಟ, ನಾವು ಬೇರೆ ಹುಡುಗಿ ಹುಡುಕಿದರಾಯಿತು. ಹೆಚ್ಚು ತಲೆಕೆಡಿಸಿಕೊಳ್ಳದೆ ಗಣಪತಿ ಮೌನವಾದರು. ಆದರೆ ಅವನ ಪ್ರತಾಪ ತಿಳಿದಿದ್ದ ಯಾರೂ ಹೆಣ್ಣು ಕೊಡದೆ ಹತಾಶನಾಗಿದ್ದ ಪ್ರಸನ್ನನ ಕೋಪ ಮಿತಿಮೀರಿತ್ತು. ಫೋನ್ ಮಾಡಿ ಚೆನ್ನಾಗಿ ಬೈಯುವ ಎಂದರೆ ಚಂದ್ರಶೇಖರ್ ಹೆಗ್ಡೆಯವರ ನಂಬರ್ ತಿರುಗಿಸಿದ. ಆ ಕಡೆ ಮಳೆ ಬೀಳುತ್ತಿದ್ದರಿಂದಲೇ 4-5 ಬಾರಿ ಪ್ರಯತ್ನಿಸಿದರೂ ಸಂಪರ್ಕ ಸಾಧ್ಯವಾಗಲಿಲ್ಲ. ಇತ್ತ ಕಡೆ ತೋಟದ ಮನೆಯಲ್ಲಿ ಮುಕ್ತಾಳ ಮನಸ್ಸು ಭವಿಷ್ಯದ ಕನಸುಗಳಲ್ಲಿ ಮುಳುಗಿ ಹೋಗಿತ್ತು. 4 ದಿನಗಳ ಹಿಂದೆ ಹೆತ್ತವರು ತಮ್ಮ ನಿರ್ಧಾರ ತಿಳಿಸಿದ ನಂತರ ಮರುಯೋಚನೆಗೆ ಅವಕಾಶವಿಲ್ಲದಂತೆ ತಾನು ಒಪ್ಪಿಗೆ ಸೂಚಿಸಿ ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ತಂಗಿಯಂತೂ ನಿಂತರೂ ಕುಂತರೂ ಚುಡಾಯಿಸಿ ಗೋಳು ಹೊಯ್ದುಕೊಳ್ಳುತ್ತಿದ್ದಳು. ಮದುವೆ ಆದಷ್ಟು ಬೇಗ ಹತ್ತಿರದ ಯಾವ ಶುಭ ಮುಹೂರ್ತದಲ್ಲಿ ನಡೆದರೆ ಚೆನ್ನ ಎನ್ನುವ ಲೆಕ್ಕಾಚಾರ, ಒಡವೆ, ಸೀರೆ, ಛತ್ರಗಳ ಲಿಸ್ಟ್ ರೆಡಿಯಾಗುತ್ತಿತ್ತು. ಮೂರ್ತಿಗೆ ಹೇಳಿ ಕಳಿಸದಿದ್ದರೂ ಶಾಲೆಯ ಇನ್ಸ್ಪೆಕ್ಷನ್ ಇದ್ದಿದ್ದರಿಂದ ಬರಲು ಸಾಧ್ಯ ಆಗಿರಲಿಲ್ಲ. ಇದುವರೆಗೂ ಯಾವ ಭಾವನೆಯೂ ಇಲ್ಲದಿದ್ದರೂ ಈಗ ಹೆತ್ತವರು ಆಯ್ಕೆ ಮಾಡಿದ ಸಂಬಂಧವೆಂದು ಮನಸ್ಸು ಸಂತೋಷಿಸಿತ್ತು. ಏನೋ ಸ್ಪಷ್ಟವಾಗದೆ ಕಾಡುತ್ತಿದ್ದ ಕಸಿವಿಸಿಗಳು ಅರ್ಥ ಕಂಡುಕೊಂಡಿದ್ದವು. ಕೇಶವಮೂರ್ತಿಯ ಪ್ರತಿ ಮಾತು, ಹಾವ ಭಾವ ನೆನಪಾದಾಗಲೆಲ್ಲ ನಾಚುವಂತಾಗುತ್ತಿತ್ತು. ತಾನು ಕೇಶವಮೂರ್ತಿಯೊಂದಿಗೆ ಮಾಯಾಳನ್ನು ಹುಡುಕಲು ಬೈಕಿನಲ್ಲಿ ಹೋದಾಗಿನ ಸಂದರ್ಭ, ಸನ್ನಿವೇಶಗಳು ಚಲನಚಿತ್ರದಂತೆ ಮರುಕಳಿಸಿ ಮಧುರ ಭಾವನೆಗಳನ್ನು ಬಡಿದೆಬ್ಬಿಸುತ್ತಿದ್ದವು. ಆ ನೆನಪುಗಳಲ್ಲೇ ಮುಳುಗೇಳುತ್ತಾ ಮೂರ್ತಿ ಎಂದೆಂದೂ ತನ್ನವನೇ, ತನಗೆ ಮಾತ್ರ ಎಂದು ಗಟ್ಟಿಯಾಗಿ ಹೇಳಿಕೊಳ್ಳುತ್ತಾ ತನ್ನ ಹುಚ್ಚಾಟಕ್ಕೆ ತಾನೇ ನಗುತ್ತಿದ್ದಳು. ಹೆಣ್ಣು ಒಮ್ಮೆ ಒಲಿದರೆ ಮುಗಿಯಿತು. ಇನ್ನು ಆಕಾಶ ತಲೆಯ ಮೇಲೆ ಬಿದ್ದರೂ ಮನಸ್ಸು ಚಂಚಲವಾಗುವುದು ಅಲ್ಲವೇ? ಹೆಗ್ಡೆಯವರು ಕರೆದ ಸುದ್ದಿ ಕೇಳಿ ಏನಾಯಿತೋ ಎಂಬ ಭಯದಿಂದ ಧಾವಿಸಿ ಬಂದ ಮೂರ್ತಿಗೆ ಒಮ್ಮೆಗೆ ಬದಲಾದ ತೋಟದ ಮನೆಯನ್ನು ನೋಡಿ ಆಶ್ಚರ್ಯ, ಆನಂದ ಆಗಿಬಿಟ್ಟಿತು. ಮನೆಯ ಮುಂದೆ ಸಗಣಿ ಹಾಕಿ ಸಾರಿಸಿದ ನೆಲದ ಮೇಲೆ ದೊಡ್ಡ ರಂಗೋಲಿ, ಬಾಗಿಲಿಗೆ ಹೊಸ ತೋರಣ, ಮೇಜಿನ ಮೇಲೆ ಆಗತಾನೆ ಬೀರಿದ ಗುಲಾಬಿಗಳನ್ನು ಜೋಡಿಸಿದ ಹೂದಾನಿ, ಮೂಲೆ ಮೂಲೆಗೂ ನವಚೈತನ್ಯ ಬಂದಂತಿರುವ ಕೋಣೆಗಳು. ಪ್ರತಿಯೊಬ್ಬರ ಮುಖದಲ್ಲೂ ಚಿಮ್ಮುವ ಸಂತೋಷ, ತೃಪ್ತಿ ಮನೆಗೆ ಹೊಸ ಜೀವಂತಿಕೆಯನ್ನೇ ನೀಡಿತ್ತು. ಎಲ್ಲವನ್ನೂ ಗಮನಿಸಿ ತಾನು ಖುಷಿಪಟ್ಟು, ಏನಿದು, ಎಲ್ಲರೂ ತುಂಬ ಸಂತೋಷದಿಂದ ಇದ್ದಿರಲ್ಲ, ಮದುವೆ ನಿಶ್ಚಯ ಆಯ್ತಾ ಅಂತ ಕೇಳಿದ. ಹೌದು, ಆದರೆ ಹುಡುಗ ಬೆಂಗಳೂರಿನವರು, ಈ ಊರಿನವರಲ್ಲ ಎಂದಳು ಮಾಯಾ. ದುಃಖ ನುಂಗಿಕೊಂಡು, ಯಾವಾಗ ಸರ್ ಮದುವೆ, ಲಾಡು ಊಟ ಯಾವಾಗ, ಪ್ರಸನ್ನನೇ ಗಂಡು ಎಂದು ತಿಳಿದ ಮೂರ್ತಿ. ಇನ್ನೂ ಇತ್ಯರ್ಥ ಆಗಲಿಲ್ಲ, ಅದನ್ನು ಮದುವೆ ಗಂಡೇ ಹೇಳಬೇಕು ಎಂದು ನಕ್ಕರು ಭಾಗೀರಥಿ. ಹ್ಞೂ, ಎಷ್ಟು ಬೇಗ ಹೇಳ್ತಾರೋ ಅಷ್ಟು ಬೇಗ ತಾಳಿ ಕಟ್ಟಿಸೋದು, ನಗುವ ಸರದಿ ಹೆಗಡೆಯವರದ್ದು. ಅಯೋಮಯವಾಯಿತು ಮೂರ್ತಿಗೆ. ಕೊನೆ ಬಾಗಿಲ ಹಿಂದೆ ನಿಂತ ಮುಕ್ತ ಇದನ್ನೆಲ್ಲ ನೋಡಿ ಮನಸಾರೆ ಸಂತೋಷಿಸುತ್ತಿದ್ದಳು. ಕಾಫಿ ಕೊಟ್ಟ ಭಾಗೀರಥಿ ಯಾವ ಪೀಠಿಕೆಯೂ ಇಲ್ಲದೆ, ನೋಡಪ್ಪ, ನಮ್ಮ ಮುಕ್ತಾನ ನಿಂಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೇವೆ, ನಿನ್ನ ಅಭಿಪ್ರಾಯ ಏನು ಅಂದೇ ಬಿಡೋದಾ? ಕುಡಿಯುತ್ತಿದ್ದ ಕಾಫಿಯ ಗುಟುಕು ನೆತ್ತಿಗೆ ಏರಿತು. ಸವರಿಸಿಕೊಂಡು, ಏನಂದ್ರಿ ಮೇಡಮ್ ಅಂದ. ನಿನಗೆ ಇಷ್ಟ ಇಲ್ಲದಿದ್ದರೆ ಬೇಡ, ಏನಿದ್ರೂ ಇವತ್ತೇ ಹೇಳಬೇಕು, ಹೆಚ್ಚು ಕಾಯುವ ವ್ಯವಧಾನವಿಲ್ಲ. ಈಗ ಹೆಗಡೆಯವರ ಸರದಿ. ಹಾಗಲ್ಲ ಸರ್, ಸಡನ್ ಆಗಿ ಹೇಳಿದ್ದು ಜೀರ್ಣಿಸಿಕೊಳ್ಳೋಕೆ ಕಷ್ಟ ಆಯಿತು. ತೀರ್ಮಾನ ಹೇಳೋದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು. ಅದಕ್ಕೂ ಮುಂಚೆ ನಾನು ನಿಮ್ಮ ಹತ್ತಿರ ಮುಖ್ಯವಾದ ವಿಷಯವನ್ನು ಮಾತಾಡಬೇಕು. ಏನಪ್ಪ, ನನ್ನ ಮಗಳನ್ನು ಮದುವೆ ಆಗೋಕೆ ಯೋಚನೆ ಮಾಡಬೇಕಾ? ಅವಳಿಗೆ ಏನಾಗಿದೆ? ಒಂದೇ ಒಂದು ಕಪ್ಪು ಚುಕ್ಕೆ ಅವಳ ಇಡೀ ಜೀವನದಲ್ಲಿ ಇಲ್ಲ. 3 ವರ್ಷಗಳಿಂದ ನೀನೇ ನೋಡ್ತಿದ್ದೀಯಲ್ಲ. ಅವಳ ತಂಗಿ ಏನೋ ಮಾಡಿಕೊಂಡ್ರೆ ಅವಳು ಹೊಣೆಯೇ? ಯಾಕೋ ಭಾಗೀರಥಿ ಬಾಯಿ ಸ್ವಲ್ಪ ಹೆಚ್ಚು ಆವೇಶಭರಿತರಾಗಿದ್ದರು. ಹಾಗಲ್ಲ ಮೇಡಮ್, ಇನ್ನೇನೋ ಹೇಳುತ್ತಿದ್ದವನ ಮಾತು ಕಿವಿಗೆ ಹಾಕಿಕೊಳ್ಳದೆ ಒಳಕೋಣೆಗೆ ನಡೆದು ಬಾಗಿಲು ಹಾಕಿಕೊಂಡು ಬಿಟ್ಟರು. ಅವರಿಗೆ ಚಿಕ್ಕ ಮಗಳ ಕಾರಣದಿಂದ ಎದುರಿಸಿದ ಅವಮಾನ, ಸರಿಕರ, ಕುಹುಕ, ನೆಂಟರಿಷ್ಟರ ಅಪ್ರಕಟಿತ ಬಹಿಷ್ಕಾರ ಬಹಳಷ್ಟು ನೋವು ತಂದಿದ್ದವು. ಸರ್, ಬನ್ನಿ ಹೊರಗೆ ಹೋಗಿ ಮಾತನಾಡೋಣ ಎಂದ. ಸುಂದರ ವಾತಾವರಣ ಹೀಗೆ ತನ್ನ ರೂಪ ಕಳೆದುಕೊಂಡಿದ್ದು ಹೆಗಡೆಯವರಿಗೂ ಬೇಸರವಾಗಿತ್ತು. ಮೂರ್ತಿಯೊಂದಿಗೆ ಕಲಾಮಂಟಪಕ್ಕೆ ತೆರಳಿದರು. ಅವನ ಮಾತಿಗೆ ಕಿವಿಗೊಡಲು, ಸರ್, ನನ್ನ ಬಗ್ಗೆ ಏನೂ ತಿಳಿದುಕೊಳ್ಳದೆ ನಿರ್ಧಾರಕ್ಕೆ ಬಂದಿದ್ದೀರಿ. ನಾನು ಹೇಳುವ ವಿಷಯ ತಿಳಿದ ಮೇಲೂ ಈ ಮದುವೆಗೆ ಒಪ್ಪಿದರೆ ನಾನೇ ಧನ್ಯ ಎಂದುಕೊಳ್ಳುತ್ತೇನೆ ಮೂರ್ತಿ ಹೇಳುತ್ತಿದ್ದ.
ನಮ್ಮದು ಶ್ರೀಮಂತ ಕುಟುಂಬ. ಕಾರು, ಬಂಗಲೆ, ಹೇರಳವಾದ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಇದೆ. ತಂದೆ ತಾಯಿಯರ ಹಣದ ಹಿಂದೆ ಓಡುವ ಅಭ್ಯಾಸ ನನಗೆ ಹಿಡಿಸದೆ ಹೈಸ್ಕೂಲ್ ಮುಗಿಸಿದ ನಂತರ ನಾನೊಬ್ಬನೇ ಮನೆಯಿಂದ ದೂರವಿದ್ದೇನೆ. ಈಗಿನ ನನ್ನ ಜೀವನದ ರೂವಾರಿ ನಾನೇ ಆಗಿದ್ದೇನೆ. ಓದು, ಕೆಲಸ ಪ್ರತಿಯೊಂದು ನಾನು ಕಷ್ಟಪಟ್ಟು ಸಂಪಾದಿಸಿಕೊಂಡದ್ದೇ. ನನ್ನ ಬಾಳಿನಲ್ಲಿ ಹಾಕಿಕೊಂಡ ಐಡಿಯಾಲಜಿಗಳು ನನ್ನ ಸ್ವಂತದವರಿಗೆ ಯಾವತ್ತೂ ಹಿಡಿಸಲಿಲ್ಲ. ಅವರ ಒಪ್ಪಿಗೆಯೂ ಈ ಮದುವೆಗೆ ಸಿಗುವುದಿಲ್ಲ. ಅಷ್ಟೇ ತಾನೇ, ಮದುವೆ ಆದ ಮೇಲೆ ನಮ್ಮ ಅಮ್ಮಯ್ಯ ಎಲ್ಲರನ್ನೂ ಸರಿದೂಗಿಸಿಕೊಂಡು ಹೋಗುತ್ತಾಳೆ. ಅವಳ ತಾಳ್ಮೆ, ಚೆನ್ನಾಗಿ ಹೊಂದಿಕೊಂಡು ಹೋಗುವ ಗುಣ, ಏನು ಹೇಳಲಿ, ಅಪರಂಜಿ ಅವಳು. ಇದೆಲ್ಲ ಒಂದು ಕಾರಣವೇನಪ್ಪ? ನಡಿ ಮೇಡಮ್ಗೆ ಒಪ್ಪಿಗೆ ಅಂತ ಹೇಳು. ತುಂಬ ನೊಂದಿದ್ದಾಳೆ ಅವಳು. ಕೈ ಹಿಡಿದು ಎಳೆಯುತ್ತಾ, ಸರ್, 1 ನಿಮಿಷ ಕೇಳಿ. ನೀವು ಅಂದುಕೊಂಡಂತೆ ನಾನು ಬ್ರಾಹ್ಮಣ ಅಲ್ಲ, ನಾನು ದಲಿತ. ಅಪ್ರಯತ್ನವಾಗಿ ಹಿಡಿದಿದ್ದ ಕೈ ಬಿಟ್ಟಿತು. ಹಾಂ, ಏನಂದೆ? ಇನ್ನೊಮ್ಮೆ ಹೇಳು. ಹೆಚ್ಚು ಕಡಿಮೆ ಕುಸಿದೇ ಬಿಟ್ಟರು. ನಿಜ ಸರ್, ಸುಳ್ಳು ಹೇಳಿ ಮೋಸ ಮಾಡುವ ಉದ್ದೇಶ ನನಗಿಲ್ಲ. ಹಾಗಾಗಿ ಈಗಲೇ ತಿಳಿಸುತ್ತಿದ್ದೇನೆ. ಬೆಂಗಳೂರಿನಂತಹ ದೊಡ್ಡ ಸಿಟಿಯಲ್ಲಿ ಬೆಳೆದವನು ನಾನು. ಅಲ್ಲಿ ಜಾತಿಯ ತೀವ್ರತೆ ಅಷ್ಟಾಗಿ ಕಾಡದಿದ್ದರೂ ಚಿಕ್ಕ ಹಳ್ಳಿಗಳಲ್ಲಿ ಇದರ ಪರಿಣಾಮ ಊಹಿಸಬಲ್ಲೆ. ವಯೋಸಹಜವಾಗಿ ನನಗೂ ಮುಕ್ತಾಳ ಮೇಲೆ ಮನಸ್ಸಾಗಿದ್ದರೂ ಇದೇ ಕಾರಣಕ್ಕೆ ಯಾವತ್ತೂ ಮುಂದುವರೆಯಲಿಲ್ಲ. ನಿಮ್ಮ ಆದರ್ಶ ತತ್ವಗಳು ಯುವಕರಲ್ಲಿ ಆತ್ಮಸ್ಥೈರ್ಯ ಮೂಡಿಸುವಂಥದ್ದು. ನಾನು ಬಹಳಷ್ಟು ಕಲಿತಿದ್ದೇನೆ ನಿಮ್ಮಿಂದ. ನಿಮ್ಮ ಮನೆ ಅಳಿಯನಾಗಲು ಅದೃಷ್ಟ ಬೇಕು. ಸರಿ ಸರ್, ಇನ್ನು ಬರುತ್ತೇನೆ ಎಂದು ಗೇಟಿನ ಕಡೆ ಹೊರಟೇ ಬಿಟ್ಟ. ಅಷ್ಟರಲ್ಲಿಯೇ ಮಾಯಾ ಅಮ್ಮ ಇದ್ದಾರೆ, ಅರ್ಜೆಂಟ್ ಅಂತೆ ಎಂದು ಕರೆದವಳು. ಅಪ್ಪ ಕೂತ ಭಂಗಿ ಗಾಬರಿ ತರಿಸಿ ಅಮ್ಮನನ್ನು ಕರೆಯಲು ಓಡಿದಳು. ಭಾಗೀರಥಿ ಓಡಿ ಬಂದವರೇ, ಏನಾಯಿತು, ಎದ್ದೇಳಿ ಎಂದು ಮೆಲ್ಲಗೆ ಕೈ ಹಿಡಿದು ನಡೆಸಿಕೊಂಡು ನಡುಮನೆಯ ಸೋಫಾದ ಮೇಲೆ ಕೂರಿಸಿದರು. ಕುಡಿಯಲು ನೀರು ತಂದುಕೊಟ್ಟರು. ಸ್ವಲ್ಪ ತಡೆದು, ಆ ಹುಡುಗ ಬೇಡ, ಈಗಷ್ಟೇ ಪ್ರಸನ್ನ ಫೋನ್ ಮಾಡಿದ್ದ. ಅವನು ಬ್ರಾಹ್ಮಣ ಅಲ್ಲವಂತೆ, ಕೀಳು ಜಾತಿಯವನಂತೆ. ನೋಡಿ ಎಂಥ ಮೋಸ ಮಾಡಿಬಿಟ್ಟ. ಕಣ್ಣುಗಳು ಕೆಂಪಾಗಿದ್ದವು. ನಿಮಗೆ ಈ ವಿಷಯ ನಿಧಾನವಾಗಿ ಹೇಳೋಣ ಅಂತಿದ್ದೆ. ಈ ಕಪಟ ತಡಿಲಾರದೆ ಹೋದೆ. ನೋಡಿ ಎಷ್ಟು ಮಳ್ಳಿಯಂತಿದ್ದ ಅವನು. ಎಲ್ಲೆಲ್ಲಿ ಓಡಾಡಿದಾನೋ ಆ ಜಾಗವನ್ನೆಲ್ಲ ಸಗಣಿ ನೀರು ಹಾಕಿ ಶುದ್ಧಿ ಮಾಡಬೇಕು. ಕರ್ಮ. ಸುಮ್ಮನೆ ಆ ಹುಡುಗನನ್ನು ಬಯ್ಯಬೇಡವೇ? ಅವನು ಸದ್ಯ ದೇವರು ಕಾಪಾಡಿಬಿಟ್ಟ. ಇಷ್ಟು ದೊಡ್ಡ ವಿಷಯ ಇವತ್ತೇ ಗೊತ್ತಾಗಿದೆ ಅಂದರೆ ಇದು ಭಗವಂತನ ಕೃಪೆಯೇ. ತುಪ್ಪದ ದೀಪ ಹಚ್ಚಿ ಬರ್ತೀನಿ. ಇಂತಹ ಜನರನ್ನು ಏನು ಮಾಡಬೇಕು? ಬೈಯುತ್ತಲೇ ಇದ್ದ ಹೆಂಡತಿಯನ್ನು ತಡೆದ ಕೇಶವಮೂರ್ತಿ ಸುಳ್ಳು ಹೇಳಿರಲಿಲ್ಲ. ನಿಜ ಏನೆಂದು ತಿಳಿಸಿ ತಾನಾಗಿಯೇ ಹೊರ ನಡೆದು ಬಿಟ್ಟ. ಮೋಸ ಮಾಡಿಲ್ಲ ಕಣೆ ಎಂದು ಎಲ್ಲ ವಿಷಯ ತಿಳಿಸಿದರು ಹೆಗಡೆಯವರು. ಹೌದೇ, ಸರಿ, ಒಳ್ಳೆಯದೇ ಆಯಿತು. ನಮ್ಮ ಹುಡುಗಿಗೆ ಬೇರೆ ಗಂಡು ನೋಡೋಣ. ಶ್ರೀಕಂಠ ಶಾಸ್ತ್ರಿಗಳ ಹತ್ತಿರ 1-2 ದಿವಿನಾದ ವರಗಳಿವೆಯಂತೆ. ಅಪ್ಪ, ನಾನು ಕೇಶವಮೂರ್ತಿಯನ್ನೇ ಮದುವೆ ಆಗುತ್ತೇನೆ. ಮೆಲುವಾಗಿ ಆದರೆ ದೃಢವಾಗಿ ಕೇಳಿತು ಮುಕ್ತಾಳ ಧ್ವನಿ. ಸೊ ಹಾಗಾದರೆ ಮುಂದೆ ಮುಕ್ತಾಳು ಕೇಶವಮೂರ್ತಿಯನ್ನೇ ಮದುವೆ ಆಗ್ತಾಳಾ ಅಥವಾ ಬೇರೆ ಯಾವುದಾದ್ರೂ ಹುಡುಗನ ಮದುವೆ ಆಗ್ತಾಳಾ ಅನ್ನೋದನ್ನು ನಾವು ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.